ಮುಕ್ತಿಗೆ ಹೋಗುವವರೆಗೆ ಪ್ರಥಮ ಹಂತ ಸಾಲೋಕ ಅಥವಾ ಸಾಲೋಕ್ಯ. ಅಲ್ಲಿಂದ ಅದು ಸಾಮೀಪ್ಯ ಅನುಭವವನ್ನು ಭಗವಂತನ ಜೊತೆಗೆ ಕೊಡುತ್ತೆ. ಅದರ ನಂತರದ ಹಂತ ಅದು ಅವನ ಹಾಗಾಗುವ, ಅವನನ್ನು ನೋಡುವ ಎಲ್ಲ ಅಪೇಕ್ಷೆಗಳನ್ನು ಉಂಟು ಮಾಡುತ್ತೆ. ಅದು ಸಾರೂಪ್ಯ. ನೀವು ಅದನ್ನು ಸೃಷ್ಟಿ ತತ್ವಕ್ಕೆ ಬಂದರೆ ಆಕಾಶ ಪ್ರಥಮ ತತ್ವ, ಅದು ಲೋಕ. ಮೊದಲು ಲೋಕ ನಿರ್ಮಾಣಕ್ಕೆ ಸ್ಪೇಸ್, ಅದು ಸಾಲೋಕ್ಯ. ಆಕಾಶದಿಂದ ಪ್ರಥಮ ತತ್ವದಿಂದ ಹುಟ್ಟುವ ಸೆಕೆಂಡ್ ತತ್ವ ವಾಯು. ವಾಯುವಿನ ಗುಣವೇ ಸ್ಪರ್ಶ, ಅದೇ ಸಾಮೀಪ್ಯ ಅನುಭವ, ಎರಡನೆಯ ತತ್ವ. ಮೂರನೆಯ ತತ್ವಕ್ಕೆ ಬಂದಾಗ ಅಗ್ನಿ ರೂಪದ ತತ್ವ, ಅದು ಮೂರನೆಯ ತತ್ವ. ಅಲ್ಲಿ ಸೃಷ್ಟಿಕ್ರಿಯೆಯಲ್ಲಿ ಎಲ್ಲಿ ಸಹ ಹಾಗೆ ಭಗವತ್ ತತ್ವವನ್ನು ತಿಳಿಯುವುದಕ್ಕೆ ಮೊದಲು ಆಕಾಶ ತತ್ವ ನಮ್ಮಲ್ಲಿ ನಿರ್ಮಾಣ ಆಗಬೇಕು. ನನ್ನ ಸ್ಪೇಸ್ ಕ್ಲಿಯರ್ ಆಗಬೇಕು. ಒಳಗೆ ಕಂಡಾಪಟ್ಟೆ ತುಂಬಿಕೊಂಡಿದ್ದೇವೆ, ಭಗವಂತನ ಬಗ್ಗೆ ಗೊತ್ತಾಗಕ್ಕೆ ಸಾಧ್ಯ ಇಲ್ಲ. ಮೊದಲು ಸ್ಪೇಸ್ ಕ್ರಿಯೇಟ್ ಆಗಬೇಕು, ಅವನ ಕುರಿತಾದ ಆಕಾಶ. ಆ ಬಳಿಕ ನಮಗೆ ಅವನ ಸಾಮೀಪ್ಯ ಅನುಭವ ಆಗಲಿಕ್ಕೆ ಶುರುವಾಗುತ್ತೆ. ಧ್ಯಾನದಲ್ಲಿ ಕೂತಿರ್ತೇವೆ, ಇಲ್ಲೇ ಬಂದ ಹಾಗೆ ಅನಿಸುತ್ತೆ, ಕಂಡುಬಿಡ್ತೀವಿ ಅವನಿರೋದಿಲ್ಲ. ಹಾಗಾದ್ರೆ ಅವನಿರಲಿಲ್ಲ, ಕಲ್ಪನೆಯೇ ಏನೋ ಅನ್ನೋದರೊಳಗಾಗಿ ನಮಗೆ ಯಾರೋ ಒಬ್ಬರು ಮಹಾನುಭಾವರು ಏನು ಇವತ್ತು ಭಗವಂತ ಬಂದ ಹಾಗೆ ಆಗಿತ್ತಲ್ಲ ನಿಮಗೆ ಅಂದರೆ ಅದು ಅಶ್ಯೂರೆನ್ಸ್, ನಿನ್ನದು ಭ್ರಮೆಯಲ್ಲ, ಕಲ್ಪನೆಯಲ್ಲ. ನಾರಾಯಣನ ಪಾದ ಮುಟ್ಟಿ ಆ ಸ್ಪರ್ಶದಿಂದ ಕಣ್ಣ ನೀರ ಧಾರೆ ಹರಿದು ಎಚ್ಚರಾದಾಗ ಕಲ್ಪನೆಯ ಅಂತ ಅಂದುಕೊಂಡವರಿಗೆ ಅದೇ ದಿನ ಭೇಟಿಯಾದ ಒಬ್ಬ ಅವಧೂತರು ಏನು ಇವತ್ತು ನಾರಾಯಣನ ಪಾದ ಮುಟ್ಟಿ ಸುಖಾನುಭವದಲ್ಲಿ ಕಣ್ಣೀರು ಬಂದು ಇದು ಕಲ್ಪನೆಯ ಏನಾ ಅಂತ ಅನುಮಾನಿಸಿದ್ರಿ ಅಲ್ವಾ ಅಂತ ಕೇಳಿದರೆ ಅಶ್ಯೂರೆನ್ಸ್.